ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಟು ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ಇನ್ನೂ ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ. ಫ್ರೆಂಡ್ಸ್, ಇದು ಬಾರ್ಬಿಕ್ಯೂ ನೇಷನ್ ಅವರು IPO ಬಿಟ್ಟಿದ್ದಾರೆ. ಅದು IPO ಅನಾಲಿಸಿಸ್ ನೋಡೋಣ. ನೀವು ಅಪ್ಲೈ ಮಾಡಬೇಕೋ ಬೇಡೋ ಅಂತ ಅಂದ್ಬಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡಿ. ಮೊದಲನೇದಾಗಿ ಇಂಟ್ರೊಡಕ್ಷನ್ ನೋಡೋಣ. ಇದು ಕಂಪ್ನಿ ಸ್ಟಾರ್ಟ್ ಆಗಿದೆ 2006. ಬಾರ್ಬಿಕ್ಯೂ ನೇಷನ್ ರೆಸ್ಟೋರೆಂಟ್ ಇಸ್ ಒನ್ ಆಫ್ ದ ಲೀಡಿಂಗ್ ಕ್ಯಾಶುಯಲ್ ಡೈನಿಂಗ್ ರೆಸ್ಟೋರೆಂಟ್ ಚೈನ್ಸ್ ಇನ್ ಇಂಡಿಯಾ. ಇದೊಂದು ಲೀಡಿಂಗ್ ಕ್ಯಾಶುಯಲ್ ಡೈನಿಂಗ್ ರೆಸ್ಟೋರೆಂಟ್ ಇನ್ ಇಂಡಿಯಾದಲ್ಲಿ. ಇಟ್ ಆಫರ್ಸ್ ಬೆಸ್ಟ್ ಕ್ವಾಲಿಟಿ ಆಫ್ ಫುಡ್ ಆಫರಿಂಗ್ಸ್, ಆಂಬಿಯನ್ಸ್ ಅಂಡ್ ಸರ್ವಿಸಸ್ ಟು ಕಸ್ಟಮರ್. ಅಂದ್ರೆ ಇವರು ಗುಡ್ ಕ್ವಾಲಿಟಿ ಫುಡ್ ಆಫರಿಂಗ್ಸ್ ಮತ್ತೆ ಒಳ್ಳೆ ಆಂಬಿಯನ್ಸ್ ಏನು ಪರಿಸರ ಅಂತ ಕರಿತೀವಿ ಅದು, ಮತ್ತೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಕಸ್ಟಮರ್ಸ್ಗೆ. It also owns and operates Toscano restaurants and UBQ by Barbecue Nation that caters to the delivery segment. The first Barbecue Nation restaurant started in 2008. As of November 30, 2019, the network has been steadily grown 138 Barbecue Nation restaurants in 73 cities in India and 7 international Barbecue Nation restaurants in 3 ಕಂಟ್ರೀಸ್ ಔಟ್ಸೈಡ್ ಇಂಡಿಯಾ. ಇಷ್ಟು 138 ಬಾರ್ಬಿಕ್ಯೂ ನೇಷನ್ ರೆಸ್ಟೋರೆಂಟ್ ಇದೆ ಅಂದ್ರೆ 73 ಸಿಟೀಸ್ ಇನ್ ಇಂಡಿಯಾದಲ್ಲಿ, ಮತ್ತೆ 7 ಇಂಟರ್ನ್ಯಾಷನಲ್ ಬಾರ್ಬಿಕ್ಯೂ ನೇಷನ್ ರೆಸ್ಟೋರೆಂಟ್ ಇದಾವೆ ಇನ್ 3 ಕಂಟ್ರೀಸ್ ಔಟ್ಸೈಡ್ ಇಂಡಿಯಾದಲ್ಲಿ. The company has recently diversified into another brand. ಅಂದ್ರೆ ರೆಡ್ ಆಪಲ್ ಅಂದ್ಬಿಟ್ಟು ಇವರು ಒಂದು ಅನದರ್ ಡೈವರ್ಸಿಫೈಡ್ ಬ್ರಾಂಡ್ ತಗೊಬಂದ್ರು. ಇದು 10 ಇಟಾಲಿಯನ್ ರೆಸ್ಟೋರೆಂಟ್ ಇನ್ 2 ಸಿಟೀಸ್ ಆಫ್ ಇಂಡಿಯಾ, ಬೆಂಗಳೂರು ಮತ್ತೆ ಚೆನ್ನೈಯಲ್ಲಿ 10 ಇಟಾಲಿಯನ್ ರೆಸ್ಟೋರೆಂಟ್ ಕೂಡ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಕಂಪ್ನಿ ಪ್ರಮೋಟರ್ಸ್ ಯಾರ್ಯಾರು ಅಂತ ನೋಡಿ, ಸಯಾಜಿ ಹೋಟೆಲ್ಸ್ ಲಿಮಿಟೆಡ್, ಸಯಾಜಿ ಹೌಸ್ ಕೀಪಿಂಗ್ ಸರ್ವಿಸಸ್ ಲಿಮಿಟೆಡ್, ಮತ್ತೆ ಕಯೂಮ್ ಧನಾನಿ, ಮತ್ತೆ ರೂಫ್ ಧನಾನಿ ಅಂಡ್ ಸುಚಿತ್ರಾ ಧನಾನಿ, ಇವರೆಲ್ಲ ಕಂಪನಿ ಪ್ರಮೋಟರ್ಸ್. ಮತ್ತೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡೋಣ. ಟೋಟಲ್ ರೆವಿನ್ಯೂ ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಇವ್ರದ್ದು ನೆಟ್ ಪ್ರಾಫಿಟ್ ಎಲ್ಲ ಏನೇನಿದೆ ಅಂದ್ಬಿಟ್ಟು ಟೋಟಲ್ ರೆವಿನ್ಯೂ ನೋಡಿ 2018 ಅಲ್ಲಿ 590.45 ಕ್ರೋರ್ ಇದೆ, ಮತ್ತೆ 2019 ಅಲ್ಲಿ 742.54 ಕ್ರೋರ್ ಇದೆ, ಮತ್ತೆ 2020 ನಲ್ಲಿ 850.79 ಕ್ರೋರ್ ಇದೆ. ಬಟ್ ಇವ್ರದ್ದು ನೆಟ್ ಪ್ರಾಫಿಟ್ ಲಾಸ್ಟ್ 3 ಇಯರ್ಸ್ ಎಲ್ಲ ಇವ್ರದ್ದು ಲಾಸ್ ಎಲ್ಲ ಇದೆ. 5.8 ಕ್ರೋರ್ ಇದೆ 2018 ಅಲ್ಲಿ ಮೈನಸ್, ಮತ್ತೆ 2019 ಅಲ್ಲಿ ಮೈನಸ್ 38.39 ಕ್ರೋರ್ ಅಂದ್ರೆ ನೆಟ್ ಲಾಸ್ ಅಂತ. 2020 ನಲ್ಲಿ ಮೈನಸ್ 32.93 ಕ್ರೋರ್, ಇದು ಕೂಡ ಅದೇ ನೆಟ್ ಲಾಸ್ ಅಂತಾನೆ. ಇವ್ರದ್ದು ನೆಟ್ ಪ್ರಾಫಿಟ್ ಏನಿಲ್ಲ, ನೆಟ್ ಲಾಸ್. ಬಟ್ ಇವ್ರದ್ದು ರೆವಿನ್ಯೂ ಇನ್ಕ್ರೀಸ್ ಆಗ್ತಾ ಹೋಗಿದೆ, ಬಟ್ ಎಕ್ಸ್ಪೆನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇವ್ರದ್ದು ನೆಟ್ ಲಾಸ್ ಹಿಂಗೆ ಇರುತ್ತೆ. ಇಷ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಲಿಸ್ಟೆಡ್ ಪಿಯರ್ಸ್ ಯಾರ್ಯಾರು ಇದ್ದಾರೆ ಮಾರ್ಕೆಟ್ ಅಲ್ಲಿ ಅಂತ ನೋಡಿ. ಜುಬಿಲೆಂಟ್ ಫುಡ್ ವರ್ಕ್ಸ್, ಮತ್ತೆ ವೆಸ್ಟಿ ಲೈಫ್ ಡೆವಲಪ್ಮೆಂಟ್ ಲಿಮಿಟೆಡ್, ಸ್ಪೆಷಾಲಿಟಿ ರೆಸ್ಟೋರೆಂಟ್ ಲಿಮಿಟೆಡ್, ಇವರೆಲ್ಲ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಪಿಯರ್ಸ್ ಇವ್ರಿಗೆ. ಮತ್ತೆ IPO ಡೀಟೇಲ್ಸ್ ನೋಡೋಣ. IPO ಓಪನಿಂಗ್ ಡೇಟ್ ಬಂದ್ಬಿಟ್ಟು ಮಾರ್ಚ್ 24 ಓಪನ್ ಆಗ್ತಾ ಇದೆ, ಮತ್ತೆ ಕ್ಲೋಸಿಂಗ್ ಡೇಟ್ ಮಾರ್ಚ್ 26 ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 5 per ಈಕ್ವಿಟಿ ಶೇರ್ ಇದೆ. ಮತ್ತೆ IPO ಪ್ರೈಸ್ ಬಂದ್ಬಿಟ್ಟು 498 to 500 per ಈಕ್ವಿಟಿ ಶೇರ್ ಇದೆ. ಮಾರ್ಕೆಟ್ ಲಾಟ್ 30 ಶೇರ್ಸ್, ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 30 ಶೇರ್ಸ್. ಲಿಸ್ಟಿಂಗ್ BSE ಮತ್ತೆ NSE ಎರಡರಲ್ಲೂ ಲಿಸ್ಟಿಂಗ್ ಆಗ್ತಾ ಇದೆ. ಇವ್ರದ್ದು ಇಶ್ಯೂ ಸೈಜ್ ಬಂದ್ಬಿಟ್ಟು 452.87 ಕ್ರೋರ್. ಅದರಲ್ಲಿ ಫ್ರೆಶ್ ಇಶ್ಯೂ ಬಂದ್ಬಿಟ್ಟು 180 ಕ್ರೋರ್. ಆಫರ್ ಫಾರ್ ಸೇಲ್ ಅಂದ್ರೆ OFS ಅಂತ ಏನ್ ಕರಿತೀವಿ ಅದು 272.87 ಕ್ರೋರ್ ಅಷ್ಟು ಮಾಡ್ತಿದ್ದಾರೆ. ನೆಕ್ಸ್ಟ್ ಮಿನಿಮಮ್ ನಾವು 1 ಲಾಟ್ ಬೈ ಮಾಡಬೇಕಾಗುತ್ತೆ. 30 ಶೇರ್ಸ್ ಬರುತ್ತೆ, 15,000 ಆಗುತ್ತೆ ಟೋಟಲ್ ಅಮೌಂಟ್. ಮ್ಯಾಕ್ಸಿಮಮ್ 13 ಲಾಟ್ಸ್ ಬೈ ಮಾಡಬಹುದು. ಶೇರ್ಸ್ ಬಂದ್ಬಿಟ್ಟು 390 ಶೇರ್ಸ್ ಬರುತ್ತೆ, 1,95,000 rupees ಟೋಟಲ್ ಅಮೌಂಟ್ ಆಗುತ್ತೆ. ಮತ್ತೆ BSE ಮತ್ತೆ NSE ಇವ್ರದ್ದು ಲಿಸ್ಟಿಂಗ್ ಯಾವಾಗ ಮಾರ್ಕೆಟ್ ಆಗ್ತದೆ, April 7 ಇವ್ರದ್ದು ಲಿಸ್ಟಿಂಗ್ ಡೇಟ್ ಇರೋದು. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ನೋಡೋಣ. ಏನಕ್ಕೋಸ್ಕರ ಇವರು IPO ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಟು ಮೇಕ್ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಆಫ್ ಆಲ್ ಆರ್ ಪಾರ್ಟ್ ಆಫ್ ದ ಕಂಪನಿ ಔಟ್ಸ್ಟ್ಯಾಂಡಿಂಗ್ ಬಾರೋಯಿಂಗ್ ಅವಾಯ್ಡ್ ಅಂದ್ರೆ ಕನ್ಸಾಲಿಡೇಟೆಡ್ ಬಯಾಸ್. ಅಂದ್ರೆ ಇವ್ರದ್ದೇನು ಎಲ್ಲ ಕಂಪ್ನಿದ ಔಟ್ಸ್ಟ್ಯಾಂಡಿಂಗ್ ಬಾರೋಯಿಂಗ್ಸ್ ಅಂದ್ರೆ ಸಾಲ ಎಲ್ಲ ಏನಿದೆ ಇದನ್ನ ರೀಪೇಮೆಂಟ್ ಮಾಡೋದಕ್ಕೋಸ್ಕರ ಇವರು ಇದು ಇಶ್ಯೂನ ಬಿಡ್ತಾ ಇದ್ದಾರೆ. ಮತ್ತೆ ಟು ಮೀಟ್ ಜನರಲ್ ಕಾರ್ಪೊರೇಟ್ ಪರ್ಪಸ್ ಅಂದ್ರೆ ಇವ್ರದ್ದು ಏನೇನು ಕಾರ್ಪೊರೇಟ್ ಪರ್ಪಸ್ ಇರ್ತದೆ ಇದೆಲ್ಲ ಮೀಟ್ ಔಟ್ ಮಾಡೋದಕ್ಕೋಸ್ಕರ ಇದನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಇದೆರಡು ಆಬ್ಜೆಕ್ಟಿವ್ಸ್ ಆಫ್ ದ ಇಶ್ಯೂ. ನೆಕ್ಸ್ಟ್ ಫೈನಲ್ ಕನ್ಕ್ಲೂಷನ್ ನೋಡೋಣ. ಸ್ವಲ್ಪ ಸ್ಟ್ರೆಂತ್ ಫ್ಯಾಕ್ಟರ್ಸ್, ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಇದಾವೆ.
ಸ್ಟ್ರೆಂತ್ ನೋಡೋಣ ಫಸ್ಟ್ ಯಾವ್ಯಾವ ಅಂತ. ಇದೊಂದು ಒನ್ ಆಫ್ ದ ಲೀಡಿಂಗ್ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ರೆಸ್ಟೋರೆಂಟ್ ಬ್ರಾಂಡ್ ಇದೆ ಇವ್ರದ್ದು. ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ರೆಸ್ಟೋರೆಂಟ್ ಬ್ರಾಂಡ್ ಅಂದ್ರೆ ಬ್ರಾಂಡ್ ನೋಡಿದ್ರಲ್ಲ, ಬ್ರಾಂಡ್ ನೇಮೇ ಎಷ್ಟು ಫಾಸ್ಟೆಸ್ಟ್ ಗ್ರೋಯಿಂಗ್ ಇದೆ. ಮತ್ತೆ ಡೈವರ್ಸಿಫೈಡ್ ಆಫರಿಂಗ್ ಫಾರ್ ಬೋತ್ ವೆಜಿಟೇರಿಯನ್ ಅಂಡ್ ನಾನ್ ವೆಜಿಟೇರಿಯನ್. ಇವರು ಡೈವರ್ಸಿಫೈಡ್ ಇದಾವೆ ಇವ್ರದ್ದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಎಲ್ಲ. ವೆಜಿಟೇರಿಯನ್ ಇದೆ ಮತ್ತೆ ನಾನ್ ವೆಜಿಟೇರಿಯನ್ಸ್ ಪ್ರಾಡಕ್ಟ್ ಇದೆ. ಇದೊಂದು ಇವ್ರದ್ದು ಗುಡ್ ಸ್ಟ್ರೆಂತ್. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ಡ್ ಪ್ರಮೋಟರ್ ಅಂಡ್ ಮ್ಯಾನೇಜರ್ಸ್ ಟೀಮ್. ಇವರು ಪ್ರಮೋಟರ್ಸ್ ಮತ್ತೆ ಮ್ಯಾನೇಜರ್ಸ್ ಟೀಮ್ ಏನಿದೆ ಇವ್ರದ್ದು ಎಕ್ಸ್ಪೀರಿಯನ್ಸ್ ಇದಾರೆ. ಇದೊಂದು ಇವ್ರದ್ದು ಗುಡ್ ಸ್ಟ್ರೆಂತ್. ಮತ್ತೆ ಹೆಲ್ತಿ ಫಿನಾನ್ಷಿಯಲ್ ಪೊಸಿಷನ್ ವಿತ್ ಪ್ರೂವನ್ ಟ್ರಾಕ್ ರೆಕಾರ್ಡ್ ಆಫ್ ರೆವಿನ್ಯೂ ಗ್ರೋತ್. ನೀವು ರೆವಿನ್ಯೂ ಗ್ರೋತ್ ನೋಡಿದ್ರೆ ಲಾಸ್ಟ್ 3 years ಇಂದ ರೆವಿನ್ಯೂ ಗ್ರೋತ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಏನಿದೆ ಇವ್ರದ್ದು ನೆಟ್ ಲಾಸ್ ಇದೆ ಲಾಸ್ಟ್ 3 years ಇಂದ. ಇವ್ರದ್ದು ರೆವಿನ್ಯೂ ಗ್ರೋತ್ ಆಗಿರೋದು ಒಂದು ಇವ್ರಿಗೆ ಫಿನಾನ್ಷಿಯಲ್ ಸ್ಟ್ರೆಂತ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಸ್ ಇದಾವೆ. ಕಂಪನಿ ಹ್ಯಾಸ್ ಬಿನ್ ಇನ್ಕರಿಂಗ್ ಲಾಸಸ್ ಇನ್ ದ ಲಾಸ್ಟ್ 3 years. ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದ್ರಲ್ಲ, ಏನ್ ರೆವಿನ್ಯೂ ಇನ್ಕ್ರೀಸ್ ಆಗಿದೆ ಬಟ್ ಇವ್ರದ್ದು ನೆಟ್ ಲಾಸ್ ಬಂದಿದೆ ಲಾಸ್ಟ್ 3 years ಇಂದ. ಇದೊಂದು ಇವ್ರದ್ದು ರಿಸ್ಕ್ ಫ್ಯಾಕ್ಟರ್ಸ್ ಆಗ್ಬೋದು. ಹಿಂಗೆ ಕಂಟಿನ್ಯೂ ಆದ್ರೆ ಕಂಪ್ನಿಗಳು ಪೇಯ್ತಾ ಹೋಗುತ್ತೆ. ಮತ್ತೆ ಇಫ್ ದ ಕಂಪನಿ ಇಸ್ ಅನೇಬಲ್ ಟು ಇಂಪ್ಲಿಮೆಂಟ್ ಇಟ್ಸ್ ಗ್ರೋತ್ ಸ್ಟ್ರಾಟಜಿ ಸಕ್ಸಸ್ಫುಲಿ, ಎಸ್ಪೆಷಲಿ ಇನ್ ರಿಲೇಶನ್ಶಿಪ್ ಟು ಸೆಲೆಕ್ಟಿಂಗ್ ಸಿಟೀಸ್ ಫಾರ್ ನ್ಯೂ ರೆಸ್ಟೋರೆಂಟ್ ಕ್ಯಾನ್ ಅಡ್ವರ್ಸ್ಲಿ ಅಫೆಕ್ಟ್ ದ ಕಂಪನಿ. ಅಂದ್ರೆ ಇವರು ಗ್ರೋತ್ ಏನು ಗುಡ್ ಗ್ರೋತ್ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂತಂದ್ರೆ ನ್ಯೂ ರೆಸ್ಟೋರೆಂಟ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಯಾವ ಸಿಟಿ ಸೆಲೆಕ್ಟ್ ಮಾಡ್ಬೇಕು ಮತ್ತೆ ಯಾವ ಸಿಟಿನ ಇವರು ಯೂಸ್ ಮಾಡ್ಕೋಬೇಕು ನ್ಯೂ ರೆಸ್ಟೋರೆಂಟ್ ನ ಇವರು ಸ್ಟಾರ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವರು ಗ್ರೋತ್ ಏನೋ ಸ್ಟ್ರಾಟಜಿನ ಇವರು ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂತಂದ್ರೆ ಅದು ಕಂಪ್ನಿಗೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಇದೊಂದು ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ಸ್. ಮತ್ತೆ ಸಮ್ ಆಫ್ ಇಟ್ಸ್ ಪ್ರಮೋಟರ್ಸ್ ಅಂಡ್ ಡೈರೆಕ್ಟರ್ ಆಪರೇಟರ್ ಆಫ್ ಕಂಟ್ರೋಲ್ ಎಂಟಿಟೀಸ್ ಎಂಗೇಜ್ಡ್ ಇನ್ ಎ ಸಿಮಿಲರ್ ಲೈನ್ ಆಫ್ ಬಿಸ್ನೆಸ್ ಅಂಡ್ ದಿಸ್ ಕ್ಯಾನ್ ಲೀಡ್ ಟು ಕಾಂಪಿಟೇಷನ್ ವಿತ್ ದ ಕಂಪ್ನಿ. ಅಂದ್ರೆ ಇದ್ರ ಅರ್ಥ ಅಷ್ಟೇ, ಇವನ್ ಪ್ರಮೋಟರ್ಸ್ ಮತ್ತೆ ಡೈರೆಕ್ಟರ್ಸ್ ಇದ್ದಾರೆ, ಇವರು ಏನು ಸೇಮ್ ಸಿಮಿಲರ್ ಲೈನ್ ಆಫ್ ಬಿಸ್ನೆಸ್ ಅದು ಕಂಟ್ರೋಲ್ ಎಂಟಿಟೀಸ್ ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದೊಂದು ಇವ್ರ ಕಾಂಪಿಟೇಷನ್ ಜಾಸ್ತಿ ಆಗ್ಬೋದು ಈ ಕಂಪ್ನಿಗೆ. ಇದರಿಂದ ಇದೊಂದು ಇವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು. ಇಷ್ಟು ಇವ್ರದ್ದು ರಿಸ್ಕ್ ಮತ್ತೆ ಸ್ಟ್ರೆಂತ್ ಫ್ಯಾಕ್ಟರ್ಸ್. ಫ್ರೆಂಡ್ಸ್ ನೋಡಿದ್ರಲ್ಲ ಬಾರ್ಬಿಕ್ಯೂ ನೇಷನ್ IPO ಅನಾಲಿಸಿಸ್ ನ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವು ಈ ವಿಡಿಯೋ ಇನ್ನು IPO ಅಪ್ಲೈ ಮಾಡ್ಬೇಕು ಅಂತ ಇರ್ತೀರಾ, ನಾನು ನೋಡಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ರಿ ಮತ್ತೆ ಇವ್ರದ್ದು ರಿಸ್ಕ್ ಸ್ಟ್ರೆಂತ್ ಫ್ಯಾಕ್ಟರ್ಸ್ ಏನೇನಂತ ನೋಡಿದ್ರಿ. ಇವಾಗ ನೀವೇ ಡಿಸೈಡ್ ಮಾಡ್ಬೋದು ಈ IPO ಗೆ ಅಪ್ಲೈ ಮಾಡ್ಬೇಕೋ ಬೇಡ ಅಂತ ಅಂದ್ಬಿಟ್ಟು. ಇನ್ನೊಂದ್ಸತಿ ನೀವು ಅನಲೈಸ್ ಮಾಡಿ, ಇಲ್ಲ ನೀವು ಫಿನಾನ್ಷಿಯಲ್ ಅಡ್ವೈಸರ್ ಹತ್ರ ಅಡ್ವೈಸ್ ತಗೊಂಡು ಈ IPO ಗೆ ಅಪ್ಲೈ ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರು ಕೂಡ IPO ಅಪ್ಲೈ ಮಾಡ್ಬೇಕು ಅಂತ ಇರ್ತಾರೆ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.